ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಆಲೂಗೆಡ್ಡೆ, ಬದನೆಕಾಯಿ, ನುಗ್ಗೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬರೀ ನುಗ್ಗೆಕಾಯಿ ಸಾಂಬಾರು ಮಾಡಬಾರ್ದು, ಅದಕ್ಕೊಂದು ಆಲೂಗೆಡ್ಡೆ ಒಂದು ನುಗ್ಗೆಕಾಯಿ ಹಾಕಿದ್ರಂತೂ ಸೂಪರಾಗಿರುತ್ತೆ. ಇಡ್ಲಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನೋಡಿ, ನುಗ್ಗೆಕಾಯಿ, ಆಲೂಗೆಡ್ಡೆ, ಬದನೆಕಾಯಿ ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಬೇಳೆನ ನಾನು ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೇಳೆ ಹಾಕಿದ್ದೀನಿ. ನಾನು 3 ಜನಕ್ಕೆ ಮಾಡ್ತಿರೋದು ಸಾರಿದು. ತೊಗರಿ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ. ಒಂದು ನುಗ್ಗೆಕಾಯಿ, ಒಂದು ಆಲೂಗೆಡ್ಡೆ, ಒಂದು ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಈ ರೀತಿ. ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಇದು ಸಾಂಬಾರು ಪುಡಿ, ಹುಳಿ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಉಪ್ಪು, ಒಗ್ಗರಣೆಗೆ ಸಾಸಿವೆ, ಎಣ್ಣೆ, ಕರಿಬೇವು ಇಷ್ಟು ಬೇಕು ನೋಡಿ. ಇವಾಗ ಇದು ಬೆಂದಿದೆಯಲ್ವಾ, ಬೇಳೆ ಇಷ್ಟು ಬೆಂದಿದೆಯಲ್ವಾ, ಫಟಾಫಟ್ ಅಂತ ಮಾಡ್ಬೋದು ಇದನ್ನು ನೋಡಿ. ಇದನ್ನು ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕಿ ನೋಡಿ, ತರಕಾರಿ ಎಲ್ಲ ಹಾಕಿದ್ದೀನಿ. ಇದಕ್ಕೆ ಆಲೂಗೆಡ್ಡೆ, ಬದನೆಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ವಿಷಲ್ ಬರೆಸ್ಕೊಳ್ಬೇಕು. ಆವಾಗ ಹದವಾಗಿ ಬೆಂದಿರುತ್ತೆ ನೋಡಿ. ಸ್ವಲ್ಪ ಉಪ್ಪು ಹಾಕೋಣ, ಆಮೇಲೆ ನೋಡಿಕೊಂಡು ಉಪ್ಪು ಹಾಕೋಣ. ನಮ್ಮ ಕೃಷ್ಣ ಎದ್ದ. ಅಪ್ಪೋ ನೋಡಿ, ಸ್ವಲ್ಪ ನೀರು ಹಾಕಿ ಒಂದು ಸರಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು ವಿಷಲ್ ಬರ್ಸೋಣ, ಆಮೇಲೆ ಒಗ್ಗರಣೆ ಹಾಕೋದು ನೋಡಿ. ಒಂದು ಕೂಗಿ ಪ್ರೆಷರ್ ಹೋಗಿದೆ ನೋಡಿ, ಹದವಾಗಿ ಬೆಂದಿರುತ್ತೆ. ನೀವು ಜಾಸ್ತಿ ಬೇಯಿಸ್ಬಿಟ್ರೆ ಏನಾಗುತ್ತೆ, ನುಗ್ಗೆಕಾಯಿ ಎಲ್ಲ ಸೀಳ್ಬಿಟ್ಟೋಗಿ ತಿನ್ನೋಕ್ಕೆ ಆಗಲ್ಲ ನೋಡಿ. ಇಷ್ಟಾದರೆ ಸಾಕು. ಇವಾಗ ಇದಕ್ಕೇ ಕಾಯಿ ತುರಿ ಹಾಕೋಣ. ಸ್ಟವ್ ಅಂಟಿಸ್ಕೊಳ್ಳೋಣ. ಹುಳಿ ಪುಡಿ ಹಾಕೋಣ. ಎಷ್ಟು ನಿಮಗೆ ನೀರು ಬೇಕು, ಹದ ಬೇಕು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ. ಇದು ಕುದಿ ಬಂದಮೇಲೆ ಒಂಚೂರು ಒಗ್ಗರಣೆ ಹಾಕಿದ್ರೆ ಘಮಘಮವಾದ, ನೀವು ಇದು ಇಡ್ಲಿಗಾಗುತ್ತೆ, ಮತ್ತು ಅನ್ನಕ್ಕಾಗುತ್ತೆ, ಮುದ್ದೆಗಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ, ಆಲೂಗೆಡ್ಡೆ, ಬದನೆಕಾಯಿ 3 ಹಾಕ್ಬಿಟ್ಟು ಮಾಡಿ ನೀವು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟೇ ನುಗ್ಗೆಕಾಯಿಗೆ ಒಂದು ಆಲೂಗೆಡ್ಡೆ, ಬದನೆಕಾಯಿ ಹಾಕ್ಬಿಟ್ರೆ ಆ ಟೇಸ್ಟೇ ಬೇರೆ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಹದವಾಗಿ ಬೆಂದಿದೆ ನೋಡಿ, ಕುದಿ ಬರಬೇಕಿದು. ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ನಾವು. ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಹಸಿ ಕರಿಬೇವು ತೊಗೊಂಡಿದ್ದೀನಿ, ಸಾಸಿವೆ, ಎಣ್ಣೆ ಇಷ್ಟೇ ಸಾಕು. ಇಡ್ಲಿಗಂತೂ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ ನೀವು ನೋಡಿ. ಸಾಸಿವೆ ಚಿಟಪಟ ಅಂತ ಇದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ. ಇಷ್ಟು ಕುದಿ ಬಂದಾಗ ಆಫ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಇವಾಗ ಈ ಹಂತದಲ್ಲಿ ಉಪ್ಪು ಕಡಿಮೆ ಇದ್ದಾಗ ಉಪ್ಪು ಹಾಕ್ಕೊಳ್ಳಿ. ಇದು ಹಾಕಿ ನೋಡಿ, ಮುಚ್ಚಿಟ್ಬಿಡ್ಬೇಕು. ಒಗ್ಗರಣೆ ಗಮ್ಲೆಲ್ಲ ಸಾರಿಗೆ ಸೇರಿಕೊಳ್ಬೇಕು ನೋಡಿ. ಬಿಸಿ ಬಿಸಿ ನುಗ್ಗೆಕಾಯಿ, ಆಲೂಗೆಡ್ಡೆ, ಬದನೆಕಾಯಿ ಹಾಕಿ ಸಾಂಬಾರು, ಬಿಸಿ ಬಿಸಿ ಅನ್ನ, ಒಂದು ಸ್ವಲ್ಪ ತುಪ್ಪ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನಾನು ಹೇಳಿದ ರೀತಿ ನೀವು ಸಾಂಬಾರು ಮಾಡಿ ನೋಡಿ. ನಿಮಗೆ ಅಂದ್ಕೊಳ್ತೀರಾ, ಅಯ್ಯೋ ಈ ಥರ ನಾವು ಯಾವತ್ತೂ ಮಾಡಿಲ್ವಲ್ಲ ಅಂತ ಅಂದ್ಕೊಳ್ತೀರಾ. ಒಂದು ಸರಿ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.